ಹೇಗಿದ್ದೀರಿ? ಸಿದ್ದರಾಮಯ್ಯನವರಿಗೆ ಜೈಕಾರ ಹೇಳುವಂತಹ ಕಾಂಗ್ರೆಸ್ ಕಾರ್ಯಕರ್ತರು, ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರುತ್ತಾರೆ ಅಂತ ಹೇಳುವಂತಹ ಕಾಂಗ್ರೆಸ್ನ ಹಿರಿಯ ಸಚಿವರು, ಡಿ.ಕೆ. ಶಿವಕುಮಾರ್ ನವೆಂಬರ್ನಲ್ಲಿ 100% ಮುಖ್ಯಮಂತ್ರಿ ಆಗ್ತಾರೆ, ಬೇಕಾದ್ರೆ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳುವಂತಹ ಡಿ.ಕೆ. ಅವರ ಅಭಿಮಾನಿಗಳು ಒಂದೆಡೆ ಒಂದೊಂದೇ ರಾಜ್ಯಗಳನ್ನ ಕಳೆದುಕೊಳ್ಳುತ್ತಾ ಮೊನ್ನೆ ನಡೆದ ದೆಹಲಿಯ ಚುನಾವಣೆಯಲ್ಲಿ ಹ್ಯಾಟ್ರಿಕ್ 0 ಗಳಿಸಿದಂತಹ ದುರ್ಬಲ ಹೈಕಮಾಂಡ್, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರ? ಇಂಥ ದುರ್ಬಲ ಹೈಕಮಾಂಡ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿಸ್ಲಿಕ್ಕಾಗತ್ತಾ? ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕಾಗತ್ತಾ? 2028ಕ್ಕೆ ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಇದೆಯಾ? ಈ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನಿಮಗೆ ಕೊಡ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್. ಮಿತ್ರರೇ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ನ ತಪ್ಪದೆ ಪ್ರೆಸ್ ಮಾಡಿ. ಮಿತ್ರರೇ, ಸಿಎಂ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಬಹಳ ದೊಡ್ಡ ನಾಯಕರು. ಮಾಜಿ ಪ್ರಧಾನಿ ದೇವೇಗೌಡರ ಗರಡಿಯಲ್ಲಿ ಬೆಳೆದಂಥವರು, ಬಹುದೊಡ್ಡ ನಾಯಕರು, ಅಹಿಂದ ನಾಯಕರು, ಅಂದರೆ ಅಲ್ಪಸಂಖ್ಯಾತರ, ದಲಿತರ, ಹಿಂದುಳಿದವರ ನಾಯಕರು. ಅವರಿಗೋಸ್ಕರ ಬಹಳಷ್ಟು ಕಾಳಜಿಯನ್ನು ಇಟ್ಕೊಂಡಿರೋಂಥವ್ರು. ಪಕ್ಷದಲ್ಲಿ ಶ್ರದ್ಧೆ, ಭಕ್ತಿ ಹಾಗೂ ನಿಷ್ಠೆಯನ್ನ ಇಟ್ಕೊಂಡಿರೋಂಥವ್ರು. ಆದರೆ ಮಿತ್ರರೇ, ಆತ್ಮಸಾಕ್ಷಿಗೆ, ಆತ್ಮ ಗೌರವಕ್ಕೆ ಚ್ಯುತಿ ಬಂದ್ರೆ 100% ಟಗರು ಆಗೋವಂಥವ್ರು, ಹುಲಿಯ ಆಗೋವಂಥವ್ರು, ಯಾವುದೇ ಕಾರಣಕ್ಕೂ ಯಾವುದನ್ನು ಸಹಿಸಲು ರೆಡಿ ಇಲ್ಲದೆ ಅಂತಾರು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ JDS ಪಕ್ಷ ಅವರನ್ನ DCM ಮಾಡಿತ್ತು ಹಾಗೂ ಹಣಕಾಸು ಸಚಿವರನ್ನಾಗಿ ಮಾಡಿತ್ತು. ಅದೆಲ್ಲವನ್ನ ತ್ಯಾಗ ಮಾಡಿ ಕಾಂಗ್ರೆಸ್ಗೆ ಬಂದಂಥವ್ರು ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ 5 ವರ್ಷ ಕಂಟಿನ್ಯೂಸ್ ಆಗಿ ಮುಖ್ಯಮಂತ್ರಿ ಆದಂಥವರು. ಈಗ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅನುಭವದಲ್ಲಿ ರಾಜ್ಯದಲ್ಲೇ ಪ್ರಥಮವಾಗಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ರಾಜ್ಯದ ಬಹುದೊಡ್ಡ ಜಾತಿಯಾದಂತಹ 3ನೇ ಬಹುದೊಡ್ಡ ಜಾತಿ ಅಂತ ಕುರುಬ ಜನಾಂಗದ ಅದ್ವಿತೀಯ ನಾಯಕರು, ಪ್ರಶ್ನಾತೀತ ನಾಯಕರು. ಇವರು ಬಿಟ್ರೆ ಬೇರೆ ಇಲ್ಲ ಅನ್ನೋವಷ್ಟು ಸ್ಟೇಜಲ್ಲಿರುವಂಥವ್ರು. ಹಾಗೆ ಯಾವುದೇ ಕೆಲಸವನ್ನ ಹಿಡಿದ್ರು ಅಂದ್ರೆ ಅದನ್ನ ಪೂರೈಸ್ತಾ ಇರುವಂತ ಚಾಣಾಕ್ಷ ರಾಜಕಾರಣಿ ಡಿ.ಕೆ. ಶಿವಕುಮಾರ್ ಅವರನ್ನ ಹಿಂದಿಟ್ಟು ಮುಂದೆ ಬಂದಂಥವ್ರು ಹಾಗೂ 2ನೇ ಬಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಬಹಳಷ್ಟು ಕಷ್ಟಪಟ್ಟಿರೋರು, ಪ್ರಮುಖ ನಾಯಕರು ಅಂತ ಹೇಳಿದ್ರು ತಪ್ಪಿಲ್ಲ. ಈಗ ಕಾಂಗ್ರೆಸ್ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್. ವಿತೌಟ್ ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನೋದು ಯೋಚನೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಡಿ ಕೆ ಶಿವಕುಮಾರ್
ಮೂಲ ಕಾಂಗ್ರೆಸ್ಸಿಗರು. ಕಾಂಗ್ರೆಸ್ ರಕ್ತ ಅವರ ಬ್ಲಡ್ ಅಲ್ಲೇ ಇದೆ. ಹಾಗೂ ಪಕ್ಷ ನಿಷ್ಠೆಗೆ, ಪಕ್ಷಕ್ಕೆ ಹಗಲು ഇരുಳು ತನು ಮನ ಧನ ಸಹಿತ ಅರ್ಪಣೆ ಮಾಡಿ ಪಕ್ಷವನ್ನು ಕಟ್ಟಿದಂಥವ್ರು, ಟ್ರಬಲ್ ಶೂಟರ್ ಆದಂಥವ್ರು, ಪಕ್ಷದ ಉಳಿವಿಗಾಗಿ ಯಾವುದೇ ಕಠಿಣ ಕೆಲಸವನ್ನು ಸಹಿತ ಮಾಡಲಿಕ್ಕೆ ರೆಡಿ ಇದ್ದಂಥವ್ರು, ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿ ಬಂದಂಥವ್ರು ಈಗ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಹಾಗೂ ರಾಜ್ಯದ DCM ಆಗಿದ್ದಾರೆ. ಇವರು ಸಹಿತ ಪಕ್ಷಕ್ಕೋಸ್ಕರ ಹಗಲಿರುಳು ದುಡಿದು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಈಗ ಪ್ರಶ್ನೆ ಇರೋದು ಹೈಕಮಾಂಡ್ದು. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ದಿನ 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 ರಾಜ್ಯಗಳನ್ನ, ಅಧಿಕಾರವನ್ನ ಕಳ್ಕೊಳ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಬ್ಬರು ದಿಗ್ಗಜರು, ರಾಜ್ಯ ನಾಯಕರು, ಹೈಕಮಾಂಡ್ ಇಂದ ಅಲ್ಲ. ಈ ಇಬ್ಬರು ದಿಗ್ಗಜರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗ್ತಾ ಇದೆ, ದುರ್ಬಲವಾದಂಗೆ ಕಾಣ್ತಾ ಇದೆ. AICC ಅಧ್ಯಕ್ಷರೇ ಇವರನ್ನ ಕಂಟ್ರೋಲ್ ಮಾಡಕ್ಕಾಗದಿರೋಷ್ಟು ದೊಡ್ಡ ನಾಯಕರಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬೆಳೆದು ಬಿಟ್ಟಿದ್ದಾರೆ. ಅದಕ್ಕೆ AICC ಅಧ್ಯಕ್ಷರು ಮೊನ್ನೆ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ನೋಡಿ ನೀವಿಬ್ರು ಸೂಪರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನು ಮಂಡಿಸುವುದರ ಮೂಲಕ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ, ರಾಷ್ಟ್ರದಲ್ಲೇ 2ನೇ ಸ್ಥಾನದಲ್ಲಿದ್ದಾರೆ. ಹಾಗೂ DK ಶಿವಕುಮಾರ್ ಅವರು ಚಾಣಾಕ್ಷ ರಾಜಕಾರಣಿ. ಪಕ್ಷವನ್ನು ಅಧಿಕಾರ ತರಲಿಕ್ಕೆ, ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮಿಬ್ಬರಿಂದ ನಮ್ಮ ಪಕ್ಷಕ್ಕೆ ನಿಜವಾಗ್ಲೂ ಅನುಕೂಲ ಆಗಿದೆ, ರಾಜ್ಯಕ್ಕೂ ಅನುಕೂಲ ಆಗ್ತಾ ಇದೆ. ನೀವು ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿ. ನಿಮಗೂ ಒಳ್ಳೆಯದು, ಹೈಕಮಾಂಡ್ಗೂ ಒಳ್ಳೆಯದು. ಇಲ್ಲ ಅಂದ್ರೆ ಇಬ್ಬರಿಗೂ ಕಷ್ಟ ಆಗ್ತದೆ ಎಂಬ ಕಿವಿ ಮಾತನ್ನ ಹೇಳಿದ್ದಾರೆ. ಕಾರಣ ಏನು? ಅಧಿಕಾರ ಹಂಚಿಕೆ, ಪವರ್ ಶೇರಿಂಗ್. ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಪಕ್ಷ ಎಲ್ಲವನ್ನ ನೋಡ್ತಾ ಇದೆ, ಗಮನಿಸ್ತಾ ಇದೆ. ಯಾರು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಾ, ಪಕ್ಷಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಪಕ್ಷ ಗಣನೀಯವಾಗಿ, ಗಂಭೀರವಾಗಿ ದೃಷ್ಟಿಯಿಂದ ನೋಡ್ತಾ ಇದೆ. ಅಂದ್ರೆ ಅದರ ಅರ್ಥ ಏನು? ಪಕ್ಷಕ್ಕೋಸ್ಕರ ನೀವು ಕೆಲಸ ಮಾಡಿ, ಉಳಿದ ಕೆಲಸವನ್ನ ನಮಗೆ ಬಿಡಿ ಅಂತನಾ? ನಿಮ್ ಕೆಲಸ ಏನಿದೆ ಈ ಕೊಟ್ಟಿರೋದನ್ನು ಅದನ್ನ ಸರಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತಾನೋ? ಅಂದ್ರೆ CM ಸಿದ್ದರಾಮಯ್ಯನವರು 5 ವರ್ಷ ನೀವೇ CM ಆಗಿರಿ, DCM ಆಗಿರುವಂತ ನೀವು 5 ವರ್ಷ DCM ಆಗಿರಿ, ಅಧ್ಯಕ್ಷರಾಗಿರಿ ಅಂತಾನೋ? ಈ ಪವರ್ ಶೇರಿಂಗ್ ಅಲ್ಲಿ DK ಶಿವಕುಮಾರ್ ಅವರಿಗೆ ಒಂದು ಮಹತ್ವಾಕಾಂಕ್ಷೆ ಇದೆ, ಮುಖ್ಯಮಂತ್ರಿ ಆಗಬೇಕು ಅಂತ. ಅದು ಇದೇ ಅಂದ್ರೆ ಈ ಟರ್ಮಲ್ಲೇ ಆಗುತ್ತಾ, ಅಥವಾ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಇವರಿಬ್ರು ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ. ಇವರಲ್ಲಿ ಒಂದೇ ಒಂದು ಸಣ್ಣ ಭಿನ್ನಮತ ಬಂತು ಅಂದ್ರೆ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಹೈಕಮಾಂಡ್ ಅಷ್ಟೊಂದು ದುರ್ಬಲವಾಗಿದೆ. ಇವರಿಬ್ಬರು ಒಗ್ಗಟ್ಟಾಗಿದ್ರೆ 100%, 200% ಮುಂದಿನ ಚುನಾವಣೆಗಳು ಸಹಿತ ಗೆಲ್ಲಿಕ್ಕೆ ಸಾಧ್ಯ. ಈಗ ಹೇಳಿ, CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಸ್ವಯಂ ಪ್ರೇರಣೆಯಿಂದ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರಾ, ಅಥವಾ ಇವರೇ 5 ವರ್ಷ ಕಂಟಿನ್ಯೂ ಆಗಿ ನೆಕ್ಸ್ಟ್ ಇವರನ್ನ ಮುಖ್ಯಮಂತ್ರಿ ಮಾಡ್ತಾರಾ, ಅಥವಾ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ DK ಶಿವಕುಮಾರ್ ಅವರನ್ನ ಈ ಟರ್ಮ್ ಅಲ್ಲೇ ಅಂದ್ರೆ ನವೆಂಬರ್ ತಿಂಗಳಲ್ಲೇ ಮುಖ್ಯಮಂತ್ರಿ ಮಾಡುತ್ತಾ? ಇವರೆಲ್ಲರೂ ಒಟ್ಟಾಗಿದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಾ, ಅಥವಾ ಡಿವೈಡ್ ಆದ್ರೆ
ಏನೇನು ಆಗ್ಬಹುದು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಮಿತ್ರರೇ, ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.